70 ಪೆನ್ಡ್ರೈವ್ ಬಳಕೆ ಆಪ್ತ ವ್ಯಕ್ತಿಗಳಿಂದಲೇ ಪ್ರಜ್ವಲ್ ರೇವಣ್ಣಗೆ ಕೆಡ್ಡ. 70 ಪೆನ್ಡ್ರೈವ್ ಬಳಕೆ ಆಪ್ತ ವ್ಯಕ್ತಿಗಳಿಂದಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಕೆಡ್ಡ ತೋಡಿದ್ದಾರೆ. ಮಾರ್ಚ್ 19, 2016ರಂದು 8:36ಕ್ಕೆ ಪಿಎಂ ಹಾಸನ ನ್ಯಾಯಾಲಯಕ್ಕೆ ಎಸ್ಐಟಿಯಿಂದ 13,712 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು. ಬೆಂಗಳೂರು ಮತ್ತು ಹಾಸನದಲ್ಲಿ ಮಾಜಿ ಆಪ್ತ ವ್ಯಕ್ತಿಗಳೇ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಕೆಡ್ಡ ತೋಡಿದ ವಿಚಾರ ಆರೋಪ ಪಟ್ಟಿಯಲ್ಲಿ ಉಲ್ಲೇಖವಾಗಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನದ ಸಿವಿಲ್ ಕೋರ್ಟ್ಗೆ ವಿಶೇಷ ತನಿಖಾ ತಂಡ 13,712 ಪುಟಗಳ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ವಿಡಿಯೋ ವೈರಲ್ ಪ್ರಕರಣದಲ್ಲಿ ಒಟ್ಟು 52 ಮಂದಿ ಹೆಸರು ಉಲ್ಲೇಖಿಸಲಾಗಿದ್ದು 39 ಮಂದಿ ವಿರುದ್ಧ ಆರೋಪ ಸಾಬೀತಾಗಿದೆ. ಲೋಕಸಭಾ ಚುನಾವಣೆ ವೇಳೆ 70 ಪೆನ್ಡ್ರೈವ್ ಖರೀದಿಸಿ ವಿಡಿಯೋ ವೈರಲ್ ಮಾಡಿದ್ದು ತನಿಖೆ ವೇಳೆ ಬಯಲಾಗಿದೆ. ಪೆನ್ಡ್ರೈವ್ ಹಂಚಿಕೆ ಸಂಬಂಧ ಸಿಐಡಿ, ಎಸ್ಐಟಿ 277 ಸಾಕ್ಷಿಗಳ ಹೇಳಿಕೆ ದಾಖಲಿಸಿದೆ. ತಾಂತ್ರಿಕ ವರದಿ, ಎಫ್ಎಸ್ಎಲ್ ಸಾಕ್ಷಿಗಳ ವರದಿ ಆಧರಿಸಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ. ವಿಡಿಯೋ ವೈರಲ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು ಕೈಬಿಡಲಾಗಿದೆ. ಪ್ರಜ್ವಲ್ ಜೊತೆ ಇದ್ದ ನವೀನ್ ಗೌಡ, ಕಾರ್ತಿಕ್, ಚೇತನ್, ಹರೀಶ್ ಮತ್ತು ಕಾರು ಚಾಲಕ ಕಾರ್ತಿಕ್ಗೆ ಎಲ್ಲಾ ವ್ಯವಹಾರ ಗೊತ್ತಿತ್ತು. ಪ್ರಜ್ವಲ್ ಮೊಬೈಲ್ನಿಂದ ಕಾರ್ತಿಕ್ ವಿಡಿಯೋವನ್ನ ಕದ್ದು ಜೆಡಿಎಸ್ ಕಾರ್ಯಕರ್ತರಾಗಿದ್ದ ನವೀನ್, ಚೇತನ್ಗೆ ನೀಡಿದ್ರು. ಚುನಾವಣೆಯಲ್ಲಿ ಸಹಾಯ ಮಾಡಿದ್ರಿಂದ ಪಕ್ಷ ತೊರೆದು ನವೀನ್, ಚೇತನ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು. ಹರೀಶ್ ಪ್ರಜ್ವಲ್ ಕುಟುಂಬದ ಆಡಿಟಿಂಗ್ ಕೆಲಸ ಮಾಡ್ತಾ ಇದ್ದ. ಅಶ್ಲೀಲ ವಿಡಿಯೋ ಬಗ್ಗೆ ದೇವರಾಜೇಗೌಡ ಹೇಳಿಕೆ ಬಳಿಕ ಕಾರ್ತಿಕ್ನನ್ನ ಸಂಪರ್ಕಿಸಿ ವಿಡಿಯೋವನ್ನ ಆರೋಪಿಗಳು ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಎನ್ಕೆಎಸ್ ಟಿವಿ, ಬೆಂಗಳೂರು.